ಸರ್ ಇವತ್ತಿನ ಪ್ರತಿಭಟನೆ ಸರ್ ಏನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಪ್ರತಿ ಕುಟುಂಬಕ್ಕೂ ಬಡ ಕುಟುಂಬಕ್ಕೆ ಅನುಕೂಲ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತು ಕೈಗೆಟುವ ದರದಲ್ಲಿ ಔಷಧಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಒಂದು ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರವನ್ನು 2014ರಂದು ಅನುಷ್ಠಾನಗೊಳಿಸಿದ್ದಾರೆ. ಈ ಒಂದು ಏನು ಒಂದು ಜನ ಔಷಧಿ ಆರೋಗ್ಯದಿಂದ ಬಡವರಿಗೆ ಸರಿಸುಮಾರು 30 ರಿಂದ 40 ಸಾವಿರ ಕೋಟಿ ರೂಪಾಯಿ ಉಳಿತಾಯವಾಗಿದೆ. ಏನೋ ಒಂದು ರಾಜ್ಯದಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇರತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ಏನು ತಾಂತ್ರಿಕ ದೋಷವನ್ನು ಇಟ್ಟುಕೊಂಡು ಏನೋ ಒಂದು ಮುಚ್ಚಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇರತಕ್ಕಂಥ ಏನು ರಾಜ್ಯ ಸರ್ಕಾರ, ಹಾಗೆ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನು ಕತ್ತರಿ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗೆ ಏನು ಬಡವರ ಪರವಾಗಿ ಅನ್ಯಾಯವನ್ನು ಈ ಸರ್ಕಾರ ಮಾಡ್ತಾ ಇದೆ. ಅದು ಎಲ್ಲದಕ್ಕಿಂತಲೂ ಮಿಗಿಲಾಗಿ ಏನೋ ಒಂದು ಮೋದಿಯವರ ಭಾವಚಿತ್ರವನ್ನು ಹಾಕಿದ್ದಾರೆ. ಮೋದಿಯವರು ಒಂದು ಏನು ಹಿಂದುಳಿದ ವರ್ಗದ ನಾಯಕರಾಗಿದ್ದಾರೆ ಅನ್ನೋ ಅದನ್ನು ಸಹಿಸಲಿಕ್ಕೆ ಆಗ್ತಾಯಿಲ್ಲ. ಅದೊಂದಕ್ಕೋಸ್ಕರ ಈ ಒಂದು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದೊಂದು ಭಾಗ ಆದರೆ ಇನ್ನೊಂದು ಭಾಗ ಏನು ಒಂದು ಏನು ನಮಗೆ ಒಂದು ಬಡವರಿಗೆ ಏನು ಜನೌಷಧಿ ಏನಿದೆಯಲ್ಲ ಅದಕ್ಕೂ ಕತ್ತಿ ಬಿದ್ದಿದ್ದು. ಏನೋ ರಾಜ್ಯ ಸರ್ಕಾರ ಏನು ಔಷಧಿಯನ್ನು ಕೊಡಬೇಕಾಗಿರ್ತಕ್ಕಂಥ ಅದರಲ್ಲೂ ಸಂಪೂರ್ಣವಾಗಿ ಕೊಡೋಕ್ಕಾಗ್ತಾಯಿಲ್ಲ ಅವ್ರ ಕೈಲಿ. ಆದರೂ ಅದೊಂದು ಜೊತೆಗೆ ಏನಾಗಿದೆ ಅಂತಂದರೆ ಒಂದು ಮೋದಿಯವರ ಭಾವಚಿತ್ರಕ್ಕೆ ಮೇಯ್ನಾಗಿ ಅವ್ರ ಭಾವಚಿತ್ರ ಹಾಕಿರೋದೇ ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇರತಕ್ಕಂಥ ಒಂದು ಇದಾಗಿದೆ. ಇದನ್ನೆಲ್ಲ ಬಿಟ್ಟು ಏನೋ ಒಂದು ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಏನೋ ಒಂದು ಮೂಲಭೂತ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಅದರಲ್ಲಿ ಆಗ್ತಾ ಇರತಕ್ಕಂಥ ವ್ಯಾಪಕವಾದ ಭ್ರಷ್ಟಾಚಾರ ಆಗ್ಬೋದು, ಒಂದು ಕಮಿಷನ್ ದಂಧೆ ಆಗಿರ್ಬೋದು, ಹಾಗೂ ಒಂದು ಏನು ಔಷಧಿಗಳ ಪೂರೈಕೆ ಸರಬರಾಜು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲನೂ ಪ್ರತಿಯೊಂದು ಆರೋಗ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇದು ಒಂದು ಭಾಗ ಆದರೆ ಏನೋ ಒಂದು 3-4 ತಿಂಗಳ ಮುಂಚೆ ನಿಮಗೆಲ್ಲ ಗೊತ್ತಿರೋಂಗೆ ಏನೋ ಒಂದು ಕರ್ನಾಟಕದ ರಾಜ್ಯಾದ್ಯಂತ ಏನು ಬಳ್ಳಾರಿ ಮತ್ತು ಬೆಳಗಾಂ ವಿಚಾರದಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಬಾಣ್ತಿಯರು, ಹಾಗೆ ಒಂದು ಏನು ಗರ್ಭಿಣಿಯರು ಹಾಗೂ ನವಜಾತ ಶಿಶುಗಳು 29 ಬಾಣ್ತಿಯರು ಸತ್ತಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರೋದಂಥ ವಿಚಾರ. ಅದರಲ್ಲಿ ಏನೋ ಒಂದು ವರದಿಯ ಪ್ರಕಾರ ಏನಾಗಿದೆ ಅಂತಂದರೆ ಒಂದು ಕೆಟ್ಟ ಕಳಪೆ ಗುಣಮಟ್ಟದ ಔಷಧಿಯಿಂದ ಸರಬರಾಜು ಆಗಿದೆ ಅನ್ನೋಂಥ ಸಾಬೀತಾಗಿದೆ. ಅದರಲ್ಲಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳ್ತಾರೆ, ನಾವು ಉಚಿತವಾಗಿ ಎಲ್ಲರಿಗೂ ಔಷಧಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸಾವಿಗೆ ನೇರವಾಗಿ ಏನೋ ಒಂದು ಕಪ್ಪು ಬ್ಲ್ಯಾಕ್ ಲಿಸ್ಟಲ್ಲಿ ಇರತಕ್ಕಂಥ ಕಂಪ್ನಿಯನ್ನು ಏನು ಔಷಧಿಯನ್ನು ತೆಗೆದುಕೊಂಡಿರೋದೇ ಅದರಂತೆ ಸಾಬೀತಾಗಿದೆ. ಹಾಗೆ ನೀವು ದಿನನಿತ್ಯ ನೋಡ್ಬೋದು ಆರೋಗ್ಯ ಇಲಾಖೆಯಿಂದ ಏನು ಸರ್ಕಾರಿ ಆಸ್ಪತ್ರೆಗಳಿಗೆ ದಿನನಿತ್ಯ ರೋಗಿಗಳು ಹೆಚ್ಚಾಗ್ತಾ ಇದ್ದಾರೆ. ನೀವು ಎಲ್ಲೇ ಒಂದು ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಏನೋ ತಜ್ಞರ ವೈದ್ಯರಾಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಸಿಬ್ಬಂದಿ ವರ್ಗದ ಕೊರತೆ ಜಾಸ್ತಿ ಎದ್ದೇ ಕಾಣುತ್ತೆ. ಹಾಗೆ ಇದು ಅಲ್ಲ ಅದು ಹೇಳ್ತಾ ಇದ್ದೀನಿ ಯಾವ ಥರ ಅವರು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅನ್ನೋದನ್ನ. ಇದು CAG ರಿಪೋರ್ಟ್ ಪ್ರಕಾರ ಡಿಸೆಂಬರ್ 2004 ಪ್ರಕಾರ ರಾಜ್ಯಾದ್ಯಂತ ಒಂದು ಔಷಧಿ ಏನು ಸರಬರಾಜು ಮಾಡಲಿಕ್ಕೆ ಆಗದೇ ಸರಬರಾಜು ಕುಂಠಿತವಾಗಿದೆ ಅಂತೇಳಿ ವರದಿ ರಿಪೋರ್ಟ್ ಆಗಿದೆ. ನೀವು ಯಾರಾದರೂ ಒಬ್ಬರು ಇಲ್ಲಿರ್ತಕ್ಕಂಥವ್ರು ಜಿಲ್ಲಾ ಆಸ್ಪತ್ರೆಗಳಿಗೆ ಹೋಗಿ, ಜಿಲ್ಲಾ ತಾಲೂಕು ಕೇಂದ್ರಗಳಾಗಿ ಪ್ರಾಥಮಿಕ ಕೇಂದ್ರಗಳಿಗೆ ಹೋಗಲಿ, ಎಲ್ಲದರಲ್ಲೂ ಅಲ್ಲಿ ಏನೋ ಒಂದು ತುರ್ತು ಘಟಕಕ್ಕೆ ಹೋದರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳಾಗಿರ್ಬೋದು, ಹಾಗೆ ಒಂದು ಔಷಧಿಗಳು ಬೇಕಾಗಿರ್ತಕ್ಕಂಥದ್ದು ಯಾವುದೂ ಸಿಗೋದಿಲ್ಲ ಅಂತ ಒಂದು ಸರ್ಕಾರ ಈ ಥರ ಆಗಿದೆ. ಆಮೇಲೆ ನಿಮಗೆ ಇಲ್ಲಿ ಮಂಡ್ಯ ವಿಚಾರಕ್ಕೆ ಬಂದಾಗಲೇ ಎರಡು ಇನ್ಸಿಡೆಂಟ್ ಆಗಿದೆ. ಏನೋ ಒಂದು 3 ತಿಂಗಳ ಮುಂಚೆ ಲೋಕಾಯುಕ್ತ ಬಂದಾಗ 40 ಲಕ್ಷ ಔಷಧಿಗಳು ಸ್ಟಾಕ್ ಅನ್ನೋ ಇಲ್ಲಿ ಸಿಕ್ಕಿದೆ. ಅದೇನಂದರೆ ನೇರವಾಗಿ ರಾಜ್ಯ ಸರ್ಕಾರನೇ ಕಾರಣ ಅದಕ್ಕೆ. ಆದರೂ ಆಮೇಲೆ ಇನ್ನೊಂದು ಏನೋ ಒಂದು ತಾಲೂಕು ಮಟ್ಟದಲ್ಲಿ ಒಂದು ನಾಯಿ ಕಚ್ಚಿರತಕ್ಕಂಥ ಒಂದು ಔಷಧಿನಿ ಕೊಡ್ಲಿಕ್ಕೆ ಇಲ್ಲ ತಾಲೂಕು ಮಟ್ಟದಲ್ಲಿ, ಅಂದರೆ ಜಿಲ್ಲಾ ಮಟ್ಟಕ್ಕೆ ತರಬೇಕಂತ ಪರಿಸ್ಥಿತಿ ಬಂದಿದೆ. ಇದು ತಾಲೂಕಾಗಲಿ ಪ್ರಾಥಮಿಕ ಆಗಲಿ ಮೂಲಭೂತ ಸೌಲಭ್ಯಗಳು ಏನೋ ಒಂದು ಮೆಡಿಸಿನ್ಸ್ ಕೊಡಬೇಕು ಅಂತ ಒಂದು ಏನು ಅಂತ ಇದೆಯಲ್ಲ ಅದು ಯಾವುದೂ ಕೊಡೋಕ್ಕಾಗ್ತಾಯಿಲ್ಲ. ಇದು ಎಲ್ಲದಕ್ಕಂತೂ ಮಿಗಿಲಾಗಿ ಏನಾಗಿದೆ ಅಂದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಇದೇ ಥರ ಏನು ಆಯುಷ್ಮಾನ್ ಭಾರತ್ ಜನೌಷಧಿ ಕೊಟ್ಟಿರೋಂಗೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಆಗಿರ್ಬೋದು, ಪ್ರಧಾನಮಂತ್ರಿ ಸುರಕ್ಷಾ ಅಭಿಯಾನ ಆಗಿರ್ಬೋದು, ಹಾಗೆ ಒಂದು ಜನೌಷಧಿ ಕೇಂದ್ರ ಆಗಿರ್ಬೋದು, ಪ್ರತಿಯೊಂದು ಯೋಜನೆಗಳನ್ನು ಪರಿಣಾಮಕಾರವಾಗಿ ಅನುಷ್ಠಾನ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವೈಫಲ್ಯವಾಗಿದೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ. ಇದಕ್ಕೆ ನೇರವಾಗಿ ನಮ್ಮ ಸಿದ್ದರಾಮಯ್ಯನವರು, ಹಾಗೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್, ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡಲೇ ಇದು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಏನು ಅವರು ವಾಪಸ್ ತೆಗೆಸ್ಕೊಳ್ಬೇಕು ಅಂತ ಪರಿಣಾಮ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.